ಹಾಯ್ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನಮ್ಮ ದ ರಾ ಬೇಂದ್ರೆ ಅಜ್ಜನ ಒಂದು ಚಿತ್ರಪಟ. ಸೊ ಈ ದಿನದಲ್ಲಿ ಈ ಒಂದು ಚಿತ್ರಪಟದೊಂದಿಗೆ ನಾನು ಈಗ ಒಂದು ಹಂಚ್ಕೊಳ್ತಿದ್ದೀನಿ ದ ರಾ ಬೇಂದ್ರೆ ಅಜ್ಜನ ಒಂದು ಹುಟ್ಟುಹಬ್ಬದ ಒಂದು ಸವಿ ನೆನಪು. ಸೊ ಧಾರವಾಡ ನಗರದಲ್ಲಿ ನಾನು ಒಂದು ಕಾರ್ಯನಿಮಿತ್ತ ಕೆಲಸದಲ್ಲಿ ತೊಡಗಿರ್ತಕ್ಕಂಥ ಸಂದರ್ಭದಲ್ಲಿ ಅಚಾನಕ್ಕಾಗಿ ಧಾರವಾಡದಲ್ಲಿ ಸಾಧನಕೆರೆ ರೋಡಲ್ಲಿರ್ತಕ್ಕಂಥ ದ ರಾ ಬೇಂದ್ರೆ ಅಜ್ಜನ ಮನೆಗೆ ಭೇಟಿ ನೀಡಿರ್ತಕ್ಕಂಥ ಸಂದರ್ಭದಲ್ಲಿ ಈ ದಿನ ಅವರ ಒಂದು ಜನ್ಮದಿನ ಅಂತಂದೇಳಿ ತಿಳಿತು. ಸೊ ಹೊರಗಡೆ ಕೆಲವೊಂದು ಸಾಹಿತಿಗಳು, ಒಂದು ಕವಿಗಳು, ಅದೇ ರೀತಿಯಾಗಿ ಕನ್ನಡ ಪ್ರೇಮಿಗಳು ಸೊ ದ ರಾ ಬೇಂದ್ರೆ ಅಜ್ಜನ ಒಂದು ಹುಟ್ಟುಹಬ್ಬವನ್ನು ಅತಿ ಸರಳವಾಗಿ, ಸುಲಭವಾಗಿ, ಸುಂದರವಾಗಿ ಒಂದು ಆಚರಣೆ ಮಾಡ್ತಕ್ಕಂಥ ಒಂದು ಸಂದರ್ಭ ನಾನು ಬಂದೇ ಬಂತು. ಅವರ ಆಚರಣೆನ ನಾನು ನೋಡಿದಾಗ ಸೊ ನಾನು ಸಹ ಹೋಗಿ ಆ ಒಂದು ನಮ್ಮ ಒಂದು ವರಕವಿ ದ ರಾ ಬೇಂದ್ರೆ ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡಬೇಕು, ಅದರಲ್ಲಿ ನಾನು ಸಹ ಪಾಲ್ಗೊಳ್ಬೇಕು ಅಂತಂದೇಳಿ ನಾನು ಈ ದಿನ ಪ್ರಯಾಣ ಬೆಳೆಸಿ ಸೊ ಅವರ ಒಂದು ಮನೆಗೆ ಭೇಟಿ ನೀಡಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಸೊ ಒಂದು ಆಯ್ದ ಒಂದು ಚಿತ್ರಪಟಗಳು ಹಾಗೂ ತುಣುಕು ವಿಡಿಯೋಗಳನ್ನು ನಿಮ್ಮೊಂದಿಗೆ ಹಂಚ್ಕೊಳ್ತಾ ಇದ್ದೀನಿ. ನಮಸ್ಕಾರ ಸ್ನೇಹಿತರೆ. ಸೊ ನಾನು ನಿಮ್ಮ ತಿಪ್ಪೇಶ್ ಕನ್ನಡಿಗ, ಬಯಲುಸೀಮೆ ಹುಡುಗ ಮಾತಾಡ್ತಾ ಇರೋದು. ಸೊ ನಾನು ಇದೇ ಪೇಡಾನಗರ ಧಾರವಾಡದಲ್ಲಿ ನನ್ನ ಒಂದು ಕಚೇರಿ ಅಂದರೆ ನನ್ನ ಒಂದು ಕೆಲಸ ಕಾರ್ಯನಿಮಿತ್ತ ನನ್ನ ಕಚೇರಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅಚಾನಕ್ಕಾಗಿ ದ ರಾ ಬೇಂದ್ರೆ ಅಜ್ಜನ ಮನೆಗೆ ಭೇಟಿ ನೀಡಿದೆ. ಈ ದಿನ ಕವಿ ದಿನ ಅಂತೇಳಿ ಕರೀತಾರೆ. ಏಕೆಂದರೆ ಅವರು ಒಂದು ಹುಟ್ಟುಹಬ್ಬ, ವರಕವಿ ದ ರಾ ಬೇಂದ್ರೆ ಅವರ ಹುಟ್ಟುಹಬ್ಬ ದಿನವಾಗಿರೋದ್ರಿಂದ ಸೊ ನಾವು ಕವಿ ದಿನ ಅಂತೇಳಿ ಕರಿತೀವಿ. ಸೊ ಅಂಥ ದಿನದಲ್ಲಿ ನಾವು ಅವ್ರ ಮನೆಗೆ ಭೇಟಿ ನೀಡಿದಾಗ ಸೊ ಅವರ ಒಂದು ಕೆಲವೊಂದು ಸ್ಮಾರಕಗಳು, ಅವರ ಒಂದು ಚಿತ್ರಪಟಗಳು, ಅವರ ಒಂದು ನೆನಪಿನ ಬುತ್ತಿಗಳು, ನೆನಪಿನ ಕಾಣಿಕೆಗಳನ್ನು ಸೊ ನನ್ನ ಒಂದು ಜಂಗಮವಾಣಿಯಲ್ಲಿ ಸೆರೆ ಹಿಡಿದಿದ್ದೀನಿ. ಸೊ ಅದನ್ನು ನಿಮಗೆ ತೋರಿಸ್ತಿದ್ದೀನಿ ನೋಡಿ. ಸೊ ದ ರಾ ಬೇಂದ್ರೆ ಅವರ ಒಂದು ಕಾಣಿಕೆಗಳು ಅವ್ರಿಗೆ ಬೇರೆ ಬೇರೆ ಕಂಪ್ನಿ ಕಡೆಯಿಂದ ಅಥವಾ ಸರ್ಕಾರದ ಕಡೆಯಿಂದ ಸೊ ಸಭೆ ಸಮಾರಂಭಗಳಲ್ಲಿ ಅವರಿಗೆ ಒಂದು ಕಾಣಿಕೆ ಕೊಟ್ಟಿದ್ದಾರೆ. ಇದು ಅವರ ಒಂದು ಚಿತ್ರಪಟ. ಈ ದಿನ ಅವರ ಬರ್ತ್ಡೇ ಆಗಿರೋದ್ರಿಂದ, ಹುಟ್ಟುಹಬ್ಬ ಆಗಿರೋದ್ರಿಂದ ಸೊ ಒಂದು ಪುಷ್ಪಮಾಲೆಯನ್ನು ಅವರಿಗೆ ಅರ್ಪಿಸಿ ಸೊ ಅದನ್ನು ಅವರು ಸಿಂಪಲ್ಲಾಗಿ ಅವರ ಒಂದು ಹುಟ್ಟುಹಬ್ಬನ ಆಚರಣೆಯನ್ನು ಸೆಲೆಬ್ರೇಟ್ ಮಾಡಿದ್ದಾರೆ. ಸೊ ಕನ್ನಡ ಸಾಹಿತ್ಯ ಪರಿಷತ್ ಬೆಂಗಳೂರು 3 ಸನ್ಮಾನಗಳು. ಬೆಂಗಳೂರಲ್ಲಿ ದ ರಾ ಬೇಂದ್ರೆ ಅಜ್ಜನಿಗೆ ಸನ್ಮಾನ ಮಾಡಿರ್ತಕ್ಕಂಥ ಒಂದು ನೆನಪಿನ ಕಾಣಿಕೆ ಅದು ಕನ್ನಡ ಸಾಹಿತ್ಯ ಪರಿಷತ್ ಬೆಂಗಳೂರು. ಸೊ ಇದು ಒಂದು ಜ್ಞಾನಪೀಠ ಪ್ರಶಸ್ತಿ. ಸೊ 4 ತಂತಿ ಅಂತಕ್ಕಂಥ ಒಂದು ಕವನಕ್ಕೆ ಒಂದು ಇದಕ್ಕೆ ಸೊ ಜ್ಞಾನಪೀಠ ಪ್ರಶಸ್ತಿ ಬಂದಿರತಕ್ಕಂಥ ಒಂದು ನೆನಪಿನ ಕಾಣಿಕೆ ಅದು ಒಂದು ಪ್ರಶಸ್ತಿ ಪತ್ರ ದ ರಾ ಬೇಂದ್ರೆ ಅಜ್ಜನಿಗೆ ಬಂದಿರತಕ್ಕಂಥದ್ದು. ಸೊ ಇದು ನೋಡಿ, ಅವ್ರಿಗೆ ಕೆಲವೊಂದು ಕಡೆ ಬೇರೆ ಬೇರೆ ಕಡೆ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ಕೊಟ್ಟಿರ್ತಕ್ಕಂಥ ನೆನಪಿನ ಕಾಣಿಕೆಗಳು. ಅಜ್ಜಿ ಗೋದೋಬಾಯಿ, ತಾಯಿ ಅಂಬಿಕಾ ಇವರ ಒಂದು ನೆನಪಿಗಾಗಿ ಅದು ಇಟ್ಟಿದ್ದಾರೆ. ಪುಂಡರೀಕ ವರದ, ಭಾರತ ಸರ್ಕಾರದಿಂದ ಪದ್ಮಶ್ರೀ ಪ್ರಶಸ್ತಿ ಬಂದಿರತಕ್ಕಂಥ ಒಂದು ಸಂದರ್ಭದಲ್ಲಿ ಪಡೆದಿರತಕ್ಕಂಥ ನೆನಪಿನ ಕಾಣಿಕೆಗಳು. ಕರ್ನಾಟಕ ಸರ್ಕಾರ ಅಂಗವಿಕಲರ ಕಲ್ಯಾಣ ಇಲಾಖೆ ಬೆಂಗಳೂರು ಇವರಿಂದ ಕೊಟ್ಟಿದ್ದು. ಸೊ ಇದು ಬಂದುಬಿಟ್ಟು ಸನ್ಮಾನ್ಯ ಸಭಾಧ್ಯಕ್ಷರು ಮುಂಬೈ ಮರಾಠ ಸಂಘ ಸಾಹಿತ್ಯ ಸಂಘದಿಂದ ಬಂದಿರತಕ್ಕಂಥದ್ದು. ಕಂಚಿನ ಮೂರ್ತಿ, ದ ರಾ ಬೇಂದ್ರೆ ಅವರ ಒಂದು ಕಂಚಿನ ಮೂರ್ತಿ. ನೋಡಿ, ನೀವು ನೋಡ್ಬೋದು ಒಂದು ಸುಂದರವಾಗಿ ಅವರು ಒಂದು ಗ್ಲಾಸಿನ ಗ್ಲಾಸ್ ಒಳಗಡೆ ಶೇಖರಣೆ ಮಾಡಿ ಸೊ ಯಾರಾದರೂ ವಿಸಿಟ್ ಮಾಡೋಂಥವ್ರಿಗೆ ಅವರ ಒಂದು ಸಂಗ್ರಹಿಸಿಟ್ಟ ನಾಣ್ಯಗಳು, ದ ರಾ ಬೇಂದ್ರೆ ಅವ್ರಿಗೆ ಅವ್ರ ಕಾಲದಲ್ಲಿ ಸಂಗ್ರಹಿಸಿಟ್ಟ ನಾಣ್ಯಗಳು, ಅವರ ಪುಸ್ತಕಗಳು, ಸಂವಾದ ಕಂಡ ನೋಡಿ. ಸೊ ಸ್ವಲ್ಪ ಸ್ಪೀಡಾಗಿ ವಿಡಿಯೋ ಮಾಡಿದ್ದೀನಿ, ಏನೋ ಅಂದ್ಕೊಬೇಡ್ರಿ. ಇದು ಅವರ ಒಂದು ಮನೆ ಒಳಗಡೆ ಅವರ ಹುಟ್ಟುಹಬ್ಬನ ಆಚರಣೆ ಮಾಡಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ತೆಗೆದಿದ್ದವು. ಇದು ಹೊರಗಡೆ ಸೊ ಒಂದು ಟೈಲ್ಸ್ ಕಲ್ಲಿನ ಮೇಲೆ ಅವರು ಒಂದು ಕವನಗಳನ್ನ, ಅವರ ಒಂದು ಕವಿತೆಗಳನ್ನು ಬರೆಸಿ ಸೊ ಸಖಿ ಗೀತ್ ಅಂತಕ್ಕಂಥ ಒಂದು ಇದನ್ನು ಸ್ಟ್ಯಾಚು ಮಾಡಿ ಸೊ ಅಲ್ಲಿ ಒಂದು ಶೇಖರಣೆ ಮಾಡಿ ಅದು ಹೊರಗಡೆ ಪ್ರವಾಸಿಗರಿಗೆ ಮತ್ತು ಕನ್ನಡ ಅಭಿಮಾನಿಗಳಿಗೆ, ಕನ್ನಡ ಸಾಹಿತಿಗಳಿಗೆ ಸೊ ಅವರ ಒಂದು ಕುಟುಂಬದ ಕಡೆಯಿಂದ ಅಥವಾ ಒಂದು ಇವ್ರ ಕಡೆಯಿಂದ ಒಂದು ರೆಡಿ ಮಾಡಿ ಇಟ್ಟಿದ್ದಾರೆ. ನಾವು ಹೋದ್ರಲ್ಲಿ ಓದ್ಬೋದು, ನೋಡ್ಬೋದು, ಸೊ ನಾವು ಫೋಟೋ ತೊಗೋಬೋದು. ಸೊ ಸಮಯದ ಅಭಾವ ಇರೋದ್ರಿಂದ ನಾನು ಓದೋಕ್ಕಾಗಲಿಲ್ಲ ಅಷ್ಟೊಂದು. ಸೊ ಫೋಟೋ ತೊಗೊಂಡಿದ್ದೀನಿ ಮತ್ತು ವಿಡಿಯೋ ಮಾಡ್ಕೊಂಡಿದ್ದೀನಿ. ಇದು ದ ರಾ ಬೇಂದ್ರೆ ಅವರ ಮನೆ ಮುಂದೆ ಇರ್ತಕ್ಕಂಥ ಒಂದು
ಬಸ್ ಸ್ಟಾಪ್ ಅಂದರೆ ಬಸ್ ನಿಲ್ದಾಣ, ಬಸ್ ತಂಗುದಾಣ ಅಂಬಿಕಾ ತನಯ ದತ್ತಾತ್ರೇಯ ವೇದಿಕೆ ಕಡೆಯಿಂದ ಆಗಿರ್ತಕ್ಕಂಥದ್ದು. ಇದು ಬಂದುಬಿಟ್ಟು ಅವರ ಮನೆ ಪಕ್ಕದಲ್ಲಿರ್ತಕ್ಕಂಥ ಒಂದು ಸ್ಮಾರಕದಲ್ಲಿ, ಒಂದು ಸಭಾಂಗಣದಲ್ಲಿ ಅವರ ಒಂದು ಕೆಲವೊಂದು ಫೋಟೋ ತುಣುಕುಗಳನ್ನ ಒಂದು ಶೇಖರಣೆ ಮಾಡಿಟ್ಟಿದ್ದಾರೆ. ಅದೇ ರೀತಿಯಾಗಿ ಅವರ ಒಂದು ಕವನಗಳನ್ನ ಬರೆಸಿದ್ದಾರೆ. ಇದೊಂದು ಸಭಾಂಗಣ. ಈ ದಿನ ಅವರು ಹುಟ್ಟುಹಬ್ಬ ಆಗಿರೋದ್ರಿಂದ ಸೊ ಅವರಿಗೆ ಒಂದು ಅಂಬಿಕಾ ತನಯ ದತ್ತ ಪ್ರಶಸ್ತಿ ಪ್ರದಾನ ಸಮಾರಂಭನ ಏರ್ಪಡೆ ಮಾಡಿದ್ದಾರೆ. ಆ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಸೊ ಈ ದಿನ ಸಂಜೆ 6 ಗಂಟೆ ಅಂದರೆ ಜನವರಿ 31 6 ಗಂಟೆಗೆ ಒಂದು ನಡೀತದೆ. ಸೋತವರ ಕಣ್ಣನ್ನು ಸೋತಾಗ ಸೆರೆ ಹಿಡಿದು ಇಡುವಂತಹ ಒಂದು ಚಿತ್ರಪಟ ಅಂತ ಬರೆಸಿ ಅಲ್ಲಿ ಹಾಕಿದ್ದಾರೆ. ನಲ್ಲೆ ಕೂಡಿದಲ್ಲೇ ಈ ಪ್ರಶಸ್ತಿ ಪ್ರದಾನ ಸಮಾರಂಭ ಅಂಬಿಕಾ ತನಯ ದತ್ತ ರಾಷ್ಟ್ರೀಯ ಪ್ರಶಸ್ತಿ ಪ್ರದಾನ ಸಮಾರಂಭ ಶನಿವಾರ 31/1/2026 ದ ರಾ ಬೇಂದ್ರೆ ಭವನ, ಸಾಧನಕೆರೆ, ಧಾರವಾಡ. ಇಲ್ಲಿ ಒಂದು ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಅವರು ಒಂದು ಏರ್ಪಡಿಸಿದ್ದಾರೆ. ಈ ಒಂದು ದ ರಾ ಬೇಂದ್ರೆ ಸಭಾಭವನದಲ್ಲಿ ಕೆಲವೊಂದು ಭಿತ್ತಿ ಚಿತ್ರಗಳು, ಕೆಲವೊಂದು ವ್ಯಂಗ್ಯ ಚಿತ್ರಗಳು ಸೊ ಅಲ್ಲಿ ಹಾಕಿ ಅದರಲ್ಲಿ ಕೆಲವೊಂದು ಸೆಂಟೆನ್ಸ್ ಬರೆದಿದ್ದಾರೆ. ಅಲ್ಲಿಗೆ ಹೋದರೆ ನಾವು ಖಂಡಿತ ಅದನ್ನೆಲ್ಲ ಓದ್ಬೋದು, ನೋಡ್ಬೋದು. ಹೊರಗಡೆ ಇರ್ತಕ್ಕಂಥ ಒಂದು ಆ ಸಭಾಂಗಣದ ಹೊರಗಡೆ ಇರ್ತಕ್ಕಂಥ ಒಂದು ವಿಹಂಗನ ನೋಟ ಹೊರಗಡೆಯಿಂದ. ಸೊ ಮೇನ್ ಮುಂದುಗಡೆನೇ ರೋಡ್ ಇದೆ, ಗೋವಾ ಮತ್ತು ಧಾರವಾಡ ರೋಡಿಗೆ ಕಲಿತಕ್ಕಂಥ ರೋಡವು. ಸೊ ಅವ್ರ ಮನೆ ಒಳಗಡೆ ಅವರ ಬರ್ತ್ಡೇನ ಆಚರಣೆ ಮಾಡಿರ್ತಕ್ಕಂಥ ಒಂದು ಫೋಟೋ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಸೊ ವರಕವಿ ದ ರಾ ಬೇಂದ್ರೆ ಅವರ ಬಗ್ಗೆ ನನ್ನದೇ ಆಗಿರ್ತಕ್ಕಂಥ ಒಂದು ಮಾತುಗಳಲ್ಲಿ ಅವರ ಒಂದು ಹುಟ್ಟುಹಬ್ಬದ ಪ್ರಯುಕ್ತ ಅಲ್ಲಿ ಅಚಾನಕ್ಕಾಗಿ ಭೇಟಿ ನೀಡಿರ್ತಕ್ಕಂಥ ಸಂದರ್ಭದಲ್ಲಿ ತೆಗೆದಂಥ ವಿಡಿಯೋ ಹಾಗೂ ಚಿತ್ರಪಟಗಳನ್ನು ನಿಮ್ಮೊಂದಿಗೆ ಹಂಚ್ಕೊಂಡಿದ್ದೀನಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಸೊ ದ ರಾ ಬೇಂದ್ರೆ ಅವರಿಗೆ ಸೊ ಹುಟ್ಟುಹಬ್ಬನ ಬಗ್ಗೆ ಕಾಮೆಂಟ್ ಮಾಡಿ ಹೇಳ್ತಾ ಮುಗಿಸ್ತಿದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತು